मीठे बच्चे, यह मंजिल बहुत भारी है, इसलिए अपना समय बर्बाद न कर सतो प्रधान बनने का ಪುರುಷಾರ್ಥ ಕರು. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮ ಗುರಿ ಬಹಳ ಎತ್ತರದ ಗುರಿಯಾಗಿದೆ. ಆದ್ದರಿಂದ ಸಮಯವನ್ನು ಹಾಳು ಮಾಡದೆ ಸತೋಪ್ರಧಾನ ಆಗುವ ಪುರುಷಾರ್ಥ ಮಾಡಿರಿ. ಪ್ರಶ್ನೆ: बच्चों की चढ़ती कला न होने का मुख्य कारण क्या है? ಮಕ್ಕಳು ಏರುವ ಕಲೆಯಲ್ಲಿ ಹೋಗದೇ ಇರೋದಕ್ಕೆ ಮುಖ್ಯ ಕಾರಣ ಏನಾಗಿದೆ? उत्तर: चलते चलते थोड़ा भी अहंकार आया, अपने को होशियार समझा, मुरली मिस की, ब्रह्मा बाप की अवज्ञा की, तो कभी भी चढ़ती कला नहीं हो सकती. ಪುರುಷಾರ್ಥದಲ್ಲಿ ನಡೀತಾ ನಡೀತಾ ಅಹಂಕಾರ ಬಂದರೆ, ತಮಗೆ ತಾವೇ ಬಹಳ ಜಾಣ ಅಂತ ತಿಳ್ಕೊಂಡ್ರೆ, ಮುರಳಿಯ ತರಗತಿಯನ್ನು ತಪ್ಪಿಸಿಕೊಂಡರೆ, ಬ್ರಹ್ಮ ತಂದೆಗೆ ಅವಜ್ಞೆ ಮಾಡಿದರೆ, ಅವರು ಎಂದೂ ಏರುವ ಕಲೆಯಲ್ಲಿ ಮೇಲೆ ಏರೋದಿಲ್ಲ, ಏರುವ ಕಲೆಯಲ್ಲಿ ಹೋಗೋದಿಲ್ಲ. ಸಾಕಾರ ಕಿ ದಿಲ್ ಸೆ ಉತ್ತರ, ಮಾನಾ ನಿರಾಕಾರ ಕಿ ದಿಲ್ ಸೆ ಭಿ ಉತ್ತರ. ಸಾಕಾರ ತಂದೆಯ ಹೃದಯದಿಂದ ಯಾರು ಇಳಿತಾರೆ, ಅವರು ನಿರಾಕಾರ ತಂದೆಯ ಹೃದಯದಿಂದನೂ ಇಳಿತಾರೆ. ಗೀತ್ लाख जमाने वाले. ओम शांति. बच्चों ने गीत सुना. बच्चे कहते, कोई भी हमको संशय बुद्धि बनाने के लिए कुछ भी करे, हम संशय बुद्धि नहीं बनेंगे. ಈ ಜಗತ್ತಿನ ಲಕ್ಷ ಲಕ್ಷ ಜನ ನಮಗೆ ವಿರೋಧ ಮಾಡಿದರೂ ನಾನು ನಿನ್ನ ಕೈ ಬಿಡೋದಿಲ್ಲ ಎನ್ನುವಂತಹ ಪ್ರತಿಜ್ಞೆಯ ಹಾಡು ಭಕ್ತಿ ಮಾರ್ಗದಲ್ಲೂ ಸಹ ಭಕ್ತರು ಹಾಡಿದ್ದಾರೆ. ಹಾಗೆ ಇಲ್ಲಿಯೂ ಸಹ ನಾವು ಮಕ್ಕಳು ತಂದೆಗೆ ಹೇಳಬೇಕಾಗಿದೆ, ಬಾಬಾ, ಇಡೀ ಜಗತ್ತೇ ನಮ್ಮನ್ನು ಸಂಶಯ ಬುದ್ಧಿಯನ್ನಾಗಿ ಮಾಡುವ ಪ್ರಯತ್ನ ಮಾಡಲಿ, ನಾವು ಸಂಶಯ ಬುದ್ಧಿ ಆಗೋದಿಲ್ಲ. बल कितनी भी उल्टी सुल्टी बातें सुनाएंगे तो भी हम संशय बुद्धि नहीं बनेंगे. ಜಗತ್ತಿನ ಜನ ಎಷ್ಟೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಈ ಜ್ಞಾನದ ಬಗ್ಗೆ ಸಂಸ್ಥೆಯ ಬಗ್ಗೆ ಹೇಳಿದ್ರೂ ನಾವು ಸಂಶಯ ಬುದ್ಧಿ ಆಗೋದಿಲ್ಲ ಎಂಬ ವಚನ ನಾವು ತಂದೆಗೆ ಕೊಡಬೇಕಾಗಿದೆ. श्रीमत पर चलते रहेंगे. बाप रोज रोज भिन्न भिन्न पॉइंट्स समझाते रहते. ಯಾರೇನೇ ಅಂದ್ರೂ ಸಹ ನಾವು ನಿನ್ನ ಶ್ರೀಮತದಂತೆಯೇ ನಡೀತೇವೆ, ನಿನ್ನ ಶ್ರೀಮತ ಬಿಡೋದಿಲ್ಲ ಅಂತನೂ ತಂದೆಗೆ ನಾವು ಹೇಳಬೇಕಾಗಿದೆ. ಪ್ರತಿದಿನ ಬಾಬಾ ಭಿನ್ನ ಭಿನ್ನವಾದಂತಹ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. सतयुग में 9 लाख थे तो जरूर इतने बाकी मनुष्य विनाश होंगे, तो बुद्धिवान जो होगा वह इशारे से समझ जाएगा कि बरोबर इस लड़ाई से ही अनेक धर्म विनाश हो, देवता धर्म की स्थापना होनी है. ಸತ್ಯಯುಗದಲ್ಲಿ 9 ರಿಂದ 10 ಲಕ್ಷ ಜನ ಮಾತ್ರ ಇರ್ತಾರೆ ಅಂತ ಹೇಳಿದಾಗ ಬುದ್ಧಿವಂತರಿಗೆ ಅರ್ಥ ಆಗಿಬಿಡ್ತದೆ, ಉಳಿದವರು ವಿನಾಶ ಆಗಿ ಹೋಗ್ತಾರೆ ಅಂತ. ಅಂದರೆ ವಿನಾಶದ ಸಮಯದಲ್ಲಿ
ಅನೇಕ ಧರ್ಮಗಳು ನಾಶ ಆಗಿ ಒಂದೇ ದೇವತಾ ಧರ್ಮದ ಸ್ಥಾಪನೆ ಆಗ್ತದೆ ಅಂತ. ಜೋ ಲಾಯಕ್ ಬನೆಂಗೆ ವಹಿ ಮನುಷ್ಯ ಸೆ ದೇವತಾ ಬನೆಂಗೆ. बाप के बिना कोई मनुष्य से देवता बना नहीं सकता. ಯಾರು ಲಾಯಕ ಆಗ್ತಾರೆ ಅವರು ಮಾತ್ರ ಮನುಷ್ಯರಿಂದ ದೇವತಾ ಆಗ್ತಾರೆ. ತಂದೆಯ ವಿನಃ ಮನುಷ್ಯರನ್ನು ದೇವತಾ ಮಾಡೋರು ಬೇರೆ ಯಾರೂ ಇಲ್ಲ. तो बच्चों को याद रहना चाहिए कि अब हमको घर जाना है. परंतु माया घड़ी घड़ी भुला देती. यहाँ से अब बाबा को याद कर सतो प्रधान बनना है. ಮಕ್ಕಳಿಗೆ ಸದಾ ನೆನಪಿರಬೇಕು, ಈಗ ಮನೆಗೆ ಹೋಗುವ ಸಮಯ ಬಂದಿದೆ, ನಾವು ಮನೆಗೆ ಹೋಗಬೇಕಾಗಿದೆ. ಆದರೆ ಮಾಯೆ ಈ ಮಾತನ್ನು ಮರೆಸಿಸಿ ಬಿಡುತ್ತದೆ. ನಾವು ಸಂಗಮ ಯುಗದಲ್ಲಿಯೇ ಸತೋಪ್ರಧಾನ ಆಗಬೇಕು ಎಂಬ ವಿಚಾರವನ್ನು ಸಹ ಮಕ್ಕಳು ಮರೀತಾರೆ. कोई भी समय लड़ाई बड़ी हो जाए नियम थोड़े ही है. कहते भी है शायद बड़ी लड़ाई हो भी जाए जो बंद भी न हो सके. सभी एक दो में लड़ने पड़ेंगे, लड़ने लग पड़ेंगे. ಎಲ್ಲರಿಗೂ ಸಹ ಗೊತ್ತಾಗ್ತಾ ಇದೆ ಮಹಾಯುದ್ಧ ಇಷ್ಟರಲ್ಲಿನೇ ಪ್ರಾರಂಭ ಆಗ್ಬೋದು ಅಂತ. ಅದಕ್ಕೆ ಯಾವ ಸಮಯದ ಮಿತಿ ಅಥವಾ ನಿಯಮ ಇಲ್ಲ. ಇವತ್ತಂದರೆ ಇವತ್ತು, ನಾಳೆ ಅಂದರೆ ನಾಳೆನೇ ಯುದ್ಧ ಶುರು ಆಗ್ಬೋದು. विनाश होने के पहले क्यों न हम सतो प्रधान बनने का पुरुषार्थ करें. याद की यात्रा में ही माया विघ्न डालती. ಆ ಒಂದು ಮಹಾವಿನಾಶ ಆಗುವ ಮೊದಲೇ ನಾವ್ಯಾಕೆ ತಂದೆಯ ನೆನಪನ್ನು ಮಾಡಿ ತಮೋಪ್ರಧಾನದಿಂದ ಸತೋಪ್ರಧಾನ ಆಗಬಾರದು? ಯಾಕೆ ಪುರುಷಾರ್ಥ ಮಾಡಬಾರದು? ಈ ವಿಚಾರ ಮಕ್ಕಳ ಮನಸ್ಸಿನಲ್ಲಿ ಬಂದ್ರೂ ಸಹ ಮಾಯೆ ನೆನಪಿನ ಯಾತ್ರೆಯಲ್ಲಿ ವಿಘ್ನ ಹಾಕ್ತದೆ. इसलिए बाबा रोज रोज कहते हैं चार्ट लिखो. मुश्किल कोई 2-4 लिखते, बाकी तो अपने धंधे धोरी में ही सारा दिन पड़े. ಅದಕ್ಕಾಗಿ ಬಾಬಾ ಪ್ರತಿದಿನ ಹೇಳ್ತಾರೆ, ಮಕ್ಕಳೇ ಚಾರ್ಟ್ ಬರೀರಿ ಅಂತ. ಆದರೆ ಬಹಳ ಕಷ್ಟದಿಂದ 2-4 ಜನ ಮಾತ್ರ ಚಾರ್ಟ್ ಬರೀತಾರೆ. ಉಳಿದವರು ತಮ್ಮ ಉದ್ಯೋಗ ವ್ಯಾಪಾರದಲ್ಲಿನೇ ಇಡೀ ದಿನ ತೊಡಗಿರ್ತಾರೆ. ಅನೇಕ ಪ್ರಕಾರಕ್ಕೆ ವಿಘ್ನೋ ಮೇ ಪಡೆ रहते. ಅನೇಕ ಪ್ರಕಾರದ ವಿಘ್ನಗಳಿಗೆ ಸಿಲುಕಿರ್ತಾರೆ. बच्चों को यह मालूम है कि हमको सतो प्रधान जरूर बनना है, तो कहाँ भी रहते पुरुषार्थ करना है. मनुष्यों को समझाने के लिए चित्र भी बनाते रहते, क्योंकि इस समय मनुष्य है 100% तमो प्रधान. ಮಕ್ಕಳಿಗೆ ಗೊತ್ತಿದೆ, ಈಗಲೇ ನಾವು ಪುರುಷಾರ್ಥ ಮಾಡಿ ಸತೋಪ್ರಧಾನ ಆಗಬೇಕು. ಜೊತೆಗೆ ಅನೇಕ ಆತ್ಮರಿಗೆ ಈ ಜ್ಞಾನನು ತಿಳಿಸಬೇಕು, ಅವರನ್ನು ಸತೋಪ್ರಧಾನ ಮಾಡಬೇಕು. ಯಾಕೆ ಅಂದರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯರು 100% ತಮೋಪ್ರಧಾನ ಆಗಿಬಿಟ್ಟಿದ್ದಾರೆ. पहले जब मुक्ति धाम से आते हैं तो सतो प्रधान होते, फिर सतो रजो तमो में आते आते इस समय सब तमो प्रधान बन गए. सबको बाबा का पैगाम देना, तो बाप को याद करने से तमो प्रधान से सतो प्रधान बने. ಮುಕ್ತಿಧಾಮದಿಂದ ಬಂದಾಗ ಎಲ್ಲರೂ ಸತೋಪ್ರಧಾನ ಆಗಿದ್ವಿ. ನಂತರ ಸತೋ ರಜೋ ತಮೋ ಗುಣದಲ್ಲಿ ಬರ್ತಾ ಬರ್ತಾ ಕೊನೆಗೆ ಎಲ್ಲರೂ ತಮೋ ಪ್ರಧಾನ ಆಗಿಬಿಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ಕೊಟ್ಟು
ತಂದೆಯ ನೆನಪನ್ನು ಮಾಡಲಿಕ್ಕೆ ಹೇಳಬೇಕು. ಆಗ ಮಾತ್ರ ಅವರು ಸತೋಪ್ರಧಾನ ಆಗ್ತಾರೆ. बच्चों को चित्रों पर ध्यान देना चाहिए. बड़े चित्र होने से समझ अच्छी तरह सकेंगे. ಮಕ್ಕಳು ಜನರಿಗೆ ಜ್ಞಾನ ತಿಳಿಸೋದಕ್ಕಾಗಿ ಚಿತ್ರಗಳನ್ನು ಮಾಡಬೇಕು. ಚಿತ್ರಗಳ ಬಗ್ಗೆ ಗಮನ ಕೊಡಬೇಕು. ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿ ಜನರಿಗೆ ಹೇಳಿದಾಗ ಅವರಿಗೆ ಅದು ಬೇಗ ಅರ್ಥ ಆಗ್ತದೆ. सबको बाबा का संदेश देना है. मनमना भव का अक्षर मुख्य है अथवा अलफ और बे. इस समझाने में मेहनत करनी पड़ती है. ಮನ್ಮನಾ ಭವದ ಅಕ್ಷರ ಬಹಳ ಮುಖ್ಯವಾಗಿದೆ. ಅಥವಾ ತಂದೆ ಮತ್ತು ಆಸ್ತಿಯ ವಿಚಾರವನ್ನು ಹೇಳಲಿಕ್ಕೂ ಎಷ್ಟು ಪರಿಶ್ರಮ ಪಡಬೇಕಾಗ್ತದೆ. समझाने वाले भी नंबरवार है. बेहद के बाप के साथ लव होना चाहिए. बुद्धि में यह रहना चाहिए कि हम बाबा की सर्विस कर रहे हैं. ಹೇಳುವಂತಹ ಮಕ್ಕಳಲ್ಲಿಯೂ ನಂಬರ್ವಾರ್ ಇದ್ದಾರೆ. ಬಾಬಾ ಹೇಳ್ತಾರೆ, ಮಕ್ಕಳಿಗೆ ಸೇವೆಯ ಮೇಲೇನೂ ಪ್ರೀತಿ ಇರಬೇಕು, ಬೇಹದ್ದಿನ ತಂದೆಯ ಮೇಲೇನೂ ಪ್ರೀತಿ ಇರಬೇಕು. ಸೇವೆ ಮಾಡುವಾಗ ನೆನಪಿರಬೇಕು, ನಾವು ಪರಮಾತ್ಮನ ಸೇವೆ ಮಾಡ್ತಾ ಇದ್ದೀವಿ ಅಂತ. ಖುದಾಯಿ ಖಿದ್ಮತ್ಗಾರ್ ಬನ್ನಾಯ್. ನಾವು ಈಶ್ವರನ ಸೇವಕರು, ಈಶ್ವರಿಯ ಸೇವಾಧಾರಿಗಳು ಅನ್ನೋದು ನೆನಪಿಟ್ಕೋಬೇಕು. ವಹ ಲೋಗ್ ಅಕ್ಷರ್ ಭಲ್ ಕಹತೆ ಪರಂತು ಅರ್ಥ ನಹಿ ಸಮಜ್ತೆ. ಲೌಕಿಕದಲ್ಲೂ ಸಹ ಹೇಳ್ತಾರೆ ಖುದಾಯಿ ಖಿದ್ಮತ್ಗಾರ್, ಪರಮಾತ್ಮನ ಸೇವಕರು ಅಂತ. ಆದರೆ ಯಾವ ಥರ ಸೇವೆ ಮಾಡಬೇಕು, ಪರಮಾತ್ಮನ ಸೇವೆ ಅಂದರೆ ಏನರ್ಥ, ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. अब बाबा आया है बच्चों की खिदमत करने. कितना उत्तम देवता बनाते हैं. आज हम कितने कंगाल बन पड़े. सतयुग में कितने सर्वगुण संपन्न बन जाएंगे. यहाँ एक दो में लड़ते झगड़ते रहते. ಈಗ ಪರಮಾತ್ಮ ಸ್ವತಃ ಬಂದಿದ್ದಾನೆ ಮಕ್ಕಳ ಸೇವೆ ಮಾಡಲಿಕ್ಕಾಗಿ, ವಿಶ್ವದ ಸೇವೆ ಮಾಡಲಿಕ್ಕಾಗಿ. ಮಕ್ಕಳನ್ನು ಉತ್ತಮಾತಿ ಉತ್ತಮ ದೇವತೆಗಳನ್ನಾಗಿ ಮಾಡ್ತಾರೆ. ಇವತ್ತು ನೋಡಿದರೆ ನಾವೆಲ್ಲರೂ ಎಷ್ಟು ಕಂಗಾಲಾಗಿದ್ವಿ. ಮುಂದೆ ಸತ್ಯಯುಗದಲ್ಲಿ ಎಷ್ಟು ಸರ್ವಗುಣ ಸಂಪನ್ನ ಆಗಿಬಿಡ್ತೀವಿ. ಇಲ್ಲಿಯ ಜನ ಅಂತೂ ಪರಸ್ಪರರಲ್ಲಿ ಹೊಡೆದಾಡ್ತಾ ಇದ್ದಾರೆ. ಯಾ ಕಿಸ್ಕೋ ಪತಾ ನಹಿ ಕಿ ವಿನಾಶ ಹೋನಾ ಹೈ. ಸಮಜ್ತೆ ಹೈ ಶಾಂತಿ ಹೋ ಜಾಯೇಗಿ, ಬಿಲ್ಕುಲ್ ಹಿ ಘೋರ್ ಅಂಧಿಯಾರೆ ಮೇ ಪಡೆ ಹೈ. ಯಾರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಮುಂದೆ ವಿನಾಶ ಆಗ್ತದೆ ಅಂತ. ಕೆಲವು ತಿಳ್ಕೊಂಡಿದ್ದಾರೆ ಮುಂದೆ ವಿಶ್ವದಲ್ಲಿ ಶಾಂತಿ ಆಗ್ತದೆ ಅಂತ. ಹೀಗೆ ಜನ ಘೋರ ಅಂಧಕಾರದಲ್ಲಿ ಇದ್ದಾರೆ. अब उन्हों को समझाने वाला चाहिए. विलायत में भी तो यह नॉलेज दे सकते. ಈಗ ಈ ಅಜ್ಞಾನಿ ಜನರಿಗೆ ಜ್ಞಾನ ಹೇಳುವಂಥವ್ರು ಬೇಕು. ಬಾಬಾ ಹೇಳ್ತಾರೆ, ಈ ಜ್ಞಾನ ನೀವು ವಿದೇಶಿಯರಿಗೂ ಹೇಳಬಹುದು. एक ही बात सभा में बैठ समझाओ कि महाभारी लड़ाई तो नामी ग्रामी, इससे पुरानी दुनिया का विनाश होना है. ಸಭೆಯಲ್ಲಿನೇ ಕುಳಿತು ನೀವು ಜನರಿಗೆ ಹೇಳ್ರಿ, ಮಹಾಭಾರತ ಯುದ್ಧ ಭಾರತದಲ್ಲಿ ಬಹಳ ಪ್ರಸಿದ್ಧಿ ಇದೆ. ಮಹಾಭಾರತ ಯುದ್ಧದಿಂದನೇ ಅಧರ್ಮದ ನಾಶ, ಸತ್ಯಧರ್ಮದ ಸ್ಥಾಪನೆ ಆಗಿತ್ತು. ಹಾಗೆಯೇ ಪುನಃ ಈಗ ಆ ಮಹಾಭಾರತ ಯುದ್ಧ ನಡೆಯಲಿದೆ. ಅದರ ಮೂಲಕ ಹಳೆ ಪ್ರಪಂಚ ವಿನಾಶ ಆಗಲಿದೆ ಅಂತಲೂ ತಿಳಿಸಿರಿ. अभी गॉड फादर भी यहाँ है जरूर, तो वही ब्रह्मा द्वारा ಸ್ಥಾಪನಾ कर रहे हैं ಸ್ವರ್ಗ की. ಪರಮಾತ್ಮ ಇಲ್ಲಿಗೆ ಬಂದಿದ್ದಾನಂದರೆ ಅವಶ್ಯವಾಗಿ ಅವನು ಬ್ರಹ್ಮಾರವರ ಮೂಲಕ ಸ್ವರ್ಗದ ಸ್ಥಾಪನೆ ಮಾಡ್ತಾನೆ.
ಶಂಕರ್ ದ್ವಾರ ವಿನಾಶ ಭಿ ಹೋನಾ ಹೇ ಕಲಿಯುಗಕ್ಕ. ಮತ್ತು ಶಂಕರನ ಮೂಲಕ ಕಲಿಯುಗದ ವಿನಾಶನೂ ಆಗಬೇಕಾಗಿದೆ. ಕ್ಯೋಂಕಿ ಅಭಿ ಹೇ ಸಂಗಮ್, ಯಾಕೆಂದರೆ ಈಗ ಸಂಗಮ ಯುಗ ನಡೀತಾ ಇದೆ. ನ್ಯಾಚುರಲ್ ಕ್ಯಾಲಿಮಿಟೀಸ್ ಬಿ ಹೋನಿ, ಮುಂದೆ ಪ್ರಾಕೃತಿಕ ವಿಕೋಪಗಳು ನಡೆಯಲಿವೆ. ಥರ್ಡ್ ವರ್ಲ್ಡ್ ವಾರ್ ದಿ ಲಾಸ್ಟ್ ವಾರ್ ಕಹತೆ. ಜನನು ಹೇಳ್ತಿರ್ತಾರೆ ಮೂರನೇ ಮಹಾಯುದ್ಧ ಅಂದರೆ ಅದೇ ಕೊನೆಯ ಯುದ್ಧ ಅಂತನೂ ಎಲ್ಲರೂ ಹೇಳ್ತಾರೆ. ಫೈನಲ್ ವಿನಾಶ ಭಿ ಜರೂರ್ ಹೋನಾ ಹೈ. ಮೂರನೇ ಮಹಾಯುದ್ಧದಿಂದ ಈ ಹಳೆ ಜಗತ್ತು ಸಂಪೂರ್ಣ ವಿನಾಶ ಆಗ್ತದೆ. ಅಬ್ ಸಬ್ಕೋ ಯಹ ಕಹನಾ ಪಡೆ कि बेहद के बाप को याद करो तो ಮುಕ್ತಿಧಾಮ್ ಮೇ ಚಲೆ ಜಾಯೆಂಗೆ. ಆದ್ದರಿಂದ ಎಲ್ಲರಿಗೂ ತಿಳಿಸ್ರಿ, ಪರಮಾತ್ಮನ ನೆನಪು ಮಾಡೋದ್ರಿಂದ ನೀವು ಮುಕ್ತಿಧಾಮಕ್ಕೆ ಹೋಗುವಿರಿ. भल अपने धर्म में रहे तो भी बाबा को याद करने से अपने धर्म में अच्छा पद पा सकते. ವಿಶೇಷವಾಗಿ ಈ ಮುರಳಿಯಲ್ಲಿ ಬಾಬಾ ಈ ಮಾತನ್ನು ಹೇಳ್ತಾ ಇದ್ದಾರೆ. ಬೇರೆ ಧರ್ಮದಲ್ಲಿ ಇದ್ದವರು ಸಹ ಅಲ್ಪ ಸ್ವಲ್ಪ ಜ್ಞಾನ ಕೇಳಿ ತಿಳ್ಕೊಂಡು ಬಾಬೋರ್ನ ನೆನಪು ಮಾಡಿದರೆ ಅವರ ಧರ್ಮದಲ್ಲಿ ಅವರು ಒಳ್ಳೆಯ ಪದವಿಯನ್ನು ಪಡ್ಕೊಳ್ತಾರೆ. ದೇವತಾ ಆಗುವ ಪುರುಷಾರ್ಥ ಮಾಡದಿದ್ದರೂ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡು ಆ ಒಬ್ಬನೇ ಆದಂಥ ಪರಮಾತ್ಮನನ್ನು ಅವರು ನೆನಪು ಮಾಡಿದರೆ ಅವರ ಧರ್ಮದಲ್ಲಿ ಅವರಿಗೆ ಒಳ್ಳೆ ಪಾತ್ರ ಸಿಗ್ತದೆ, ಒಳ್ಳೆ ಪದವಿ ಸಿಗ್ತದೆ ಅಂತ. ತುಮ್ ಜಾನ್ತೆ ಹೋ ಬೇಹದ್ ಕಾ ಬಾಪ್ ಹಮ್ಕೋ ಪ್ರಜಾಪಿತಾ ಬ್ರಹ್ಮಾ ಕೆ ತನ್ ದ್ವಾರ नॉलेज दे रहे, फिर औरों को भी समझाना पड़े. चैरिटी बिगिन्स एट होम. आस पास सबको संदेश देना है. ಬೇಹದ್ದಿನ ತಂದೆ ಪ್ರಜಾಪಿತಾ ಬ್ರಹ್ಮಾರವರ ತನುವಿನ ಮೂಲಕ ನಮಗೆ ಜ್ಞಾನ ತಿಳಿಸ್ತಾ ಇದ್ದಾರೆ. ಆ ಜ್ಞಾನವನ್ನು ನಾವು ಜನರಿಗೂ ತಿಳಿಸಬೇಕು. ನಮ್ಮ ಮನೆಯಿಂದನೇ ಈ ಶುಭ ಕಾರ್ಯದ ಪ್ರಾರಂಭ ಆಗಬೇಕು. ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರುವಂಥವರಿಗೆ ಈಶ್ವರಿಯ ಸಂದೇಶವನ್ನು ನಾವು ಕೊಡಬೇಕು. और धर्म वालों को भी बाबा का परिचय देना है. बाहर वालों को, राजाओं को नॉलेज देनी. ಇತರ ಧರ್ಮದವರಿಗೂ ಸಹ ನಾವು ತಂದೆಯ ಪರಿಚಯ ಕೊಡಬೇಕು. ಹೊರಗಿನ ಜನರಿಗೆ ಅಂದರೆ ವಿದೇಶದ ಜನರಿಗೆ, ರಾಜರಿಗೆ, ಎಲ್ಲರಿಗೂ ಈ ಜ್ಞಾನ ನಾವು ತಿಳಿಸಬೇಕು. ಉಸ್ಕೆ ಲಿಯೇ ತಯಾರಿ ಕರ್ನಿ ಚಾಹಿ. ಯಾವ ರೀತಿಯಲ್ಲಿ ತಿಳಿಸಬೇಕು ಎಂಬುದರ ಬಗ್ಗೆ ಸಿದ್ಧತೆ ಮಾಡ್ಕೋಬೇಕು. ಬಾಬಾ ಕಹತೆ ಮುಖ್ಯ ಚಿತ್ರ ಜೋ ಹೈ त्रिमूर्ति, गोला, झाड़ भी कपड़े पर छप जाए तो बाहर भी ले जा सकते हो. बड़ा साइज नहीं छपे तो 2 टुकड़े कर दो. सारा ज्ञान इस त्रिमूर्ति झाड़ गोले में है. सीढ़ी का भी ज्ञान गोले में आ जाता है. ಬಾಬಾ ಹೇಳ್ತಾರೆ, ಮುಖ್ಯವಾದ ಚಿತ್ರಗಳು ಅಂದರೆ ತ್ರಿಮೂರ್ತಿ, ಸೃಷ್ಟಿ ನಾಟಕದ ಚಕ್ರ ಮತ್ತು ಕಲ್ಪವೃಕ್ಷದ ಚಿತ್ರ. ಈ 3 ಚಿತ್ರಗಳನ್ನು ದೊಡ್ಡ ಆಕಾರದಲ್ಲಿ ಬಟ್ಟೆಯ ಮೇಲೆ ಪ್ರಿಂಟ್ ಮಾಡಿ, ಒಂದೇ ಸೈಜ್ನಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಆಗದಿದ್ರೂ 2 ಭಾಗದಲ್ಲಿ ಅದನ್ನು ಪ್ರಿಂಟ್ ಮಾಡಿ ನಂತರ 2 ಬಟ್ಟೆಗಳನ್ನು ಜೋಡಿಸ್ರಿ. ಸಾರಾ ಜ್ಞಾನ್ ಇಸ್ ತ್ರಿಮೂರ್ತಿ ಝಾಡ್ ಗೋಲೆ ಮೇ. ಬಟ್ಟೆಯ 2 ಭಾಗಗಳನ್ನು ಜೋಡಿಸಿ ದೊಡ್ಡ ಆಕಾರದಲ್ಲಿ ಈ ಚಿತ್ರಗಳನ್ನು ಪ್ರಿಂಟ್ ಮಾಡಿರಿ. सीढ़ी का ज्ञान गोले में आ जाता है. सीढ़ी डिटेल में बताई है 84 जन्म कैसे लिए जाते. ಏಣಿಯ ಚಿತ್ರದಲ್ಲಿ ಇರುವ ಜ್ಞಾನ ಸೃಷ್ಟಿ ನಾಟಕದ ಚಕ್ರದಲ್ಲಿನೂ ಬಂದ್ಬಿಡ್ತದೆ. ಆದರೆ ಏಣಿಯಲ್ಲಿ
ವಿಸ್ತಾರವಾಗಿ 84 ಜನ್ಮಗಳ ಕಥೆ ಬರ್ತದೆ. चक्र में सब धर्म वालों का आ जाता है. सीढ़ी में दिखाते हैं कैसे सतो प्रधान फिर सतो रजो तमो में आते हैं, नीचे उतरते हैं. ಚಕ್ರದಲ್ಲಿ ಎಲ್ಲ ಧರ್ಮಗಳ ವಿಚಾರನೂ ಬರ್ತದೆ, ಆದರೆ ಸಂಕ್ಷಿಪ್ತವಾಗಿ ಬರ್ತದೆ. ಏಣಿಯಲ್ಲಿ ಭಾರತದ ಉತ್ಥಾನ ಮತ್ತು ಪತನದ ಕಥೆ ವಿಸ್ತಾರವಾಗಿ ಬರ್ತದೆ. ಹೇಗೆ ಆತ್ಮರು ಸತೋ ಪ್ರಧಾನ ಸತೋ ರಜೋ ತಮೋ ಗುಣದಲ್ಲಿ ಬರ್ತಾ ಸಂಪೂರ್ಣ ಇಳಿತಾರೆ, ಪತನಕ್ಕೆ ಬರ್ತಾರೆ ಅನ್ನೋದು ಏಣಿಯ ಚಿತ್ರದ ಮೂಲಕ ಗೊತ್ತಾಗ್ತದೆ. अब बाप कहते माम एकम याद करो, बाबा का सारा दिन ख्याल चलता रहता है. तो कोई नया बड़ा मकान बनाए, उसमें दीवार इतनी बड़ी हो जो उस पर 6 गुना 9 फुट का ಚಿತ್ರ बनाया जाए. ಬಾಬೋರ್ಗೆ ಸೇವೆಯ ಬಗ್ಗೆನೇ ಆಗಾಗ ವಿಚಾರ ನಡೀತಾನೇ ಇರ್ತದೆ. ಮಕ್ಕಳು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸ್ಲಿ, ಆ ಮನೆಯಲ್ಲಿ ದೊಡ್ಡ ದೊಡ್ಡ ಗೋಡೆಗಳ ಮೇಲೆ 6 ಅಡಿ 9 ಅಡಿಯ ಚಿತ್ರಗಳನ್ನು ಬರೆಸಲಿ ಅಂತ ಬಾಬೋರ್ಗೆ ಇಚ್ಛೆ ಇರ್ತದೆ. 12 ಫುಟ್ ಕಿ ದೀವಾರ್ ಚಾಯಿ. 6, 9ರ ಚಿತ್ರ ಬರಿಬೇಕಂದ್ರೆ 12 ಅಡಿ 12 ಅಡಿಯ ಗೋಡೆ ಬೇಕಾಗ್ತದೆ. इस समय भाषाएं भी बहुत है, सब धर्म वालों को समझाना पड़े तो कितनी भाषाओं में बनाना पड़ेगा. ಬಾಬೋರ್ಗೆ ಹೊಸ ಹೊಸ ವಿಚಾರಗಳು ಬರ್ತಿರ್ತವೆ, ಆದರೆ ಮಕ್ಕಳು ಅದನ್ನು ಪಾಲಿಸೋದಿಲ್ಲ. ಬಾಬಾ ಹೇಳ್ತಾರೆ, ನೀವು ಅನೇಕ ಭಾಷೆಗಳಲ್ಲಿ ಈ ಚಿತ್ರಗಳ ವಿವರಣೆಯನ್ನು ಬರೆದು ಹಾಕ್ಬೋದು. ಅನೇಕ ಧರ್ಮದವರಿಗೂ ಈ ಜ್ಞಾನ ನೀವು ತಿಳಿಸ್ಬೋದು. ಇತನಿ ವಿಶಾಲ್ ಬುದ್ಧಿ ಸೆ ಯುಕ್ತಿ ರಚನೆ ಚಾಯಿ. ಒಂದೇ ಚಿತ್ರ ನೋಡಿದರೆ ಅನೇಕ ಭಾಷೆಯವರಿಗೆ ಅದು ಅರ್ಥ ಆಗಬೇಕು. ಆ ಥರ ನೀವು ವಿಶಾಲ ಬುದ್ಧಿಯಿಂದ ಯುಕ್ತಿಯಿಂದ ಚಿತ್ರಗಳನ್ನು ತಯಾರು ಮಾಡಿರಿ. ಸರ್ವಿಸ್ ಕಾ ಶೌಕ ರಖನಾ ಚಾಯಿ. ಮಕ್ಕಳಿಗೆ ಸೇವೆಯ ಬಗ್ಗೆ ಆಸಕ್ತಿ ಇರಬೇಕು. ಖರ್ಚಾ ತೋ ಕರ್ನಾ ಹಿ ಹೈ, ಬಾಕಿ ತುಮಕೋ ಭೀಕ್ ಮಾಂಗ್ನೆ ಕಿ ದರ್ಕಾರ್ ನಹಿ. ಸೇವೆಗಾಗಿ ನೀವು ಖರ್ಚಂತೂ ಮಾಡಲೇಬೇಕು, ಆದರೆ ನೀವು ಯಾರಿಂದನೂ ಬೇಡುವ ಅವಶ್ಯಕತೆ ಇಲ್ಲ. ಆಪೇ ಹಿ ಹುಂಡಿ ಭರ್ ಜಾಯೇಗಿ. ಬಾಬನ ಭಂಡಾರ ಏನಿದೆ ಅದು ತಾನೇ ತುಂಬ್ತಾ ಹೋಗ್ತದೆ. ಡ್ರಾಮಾ ಮೇ ನೂಂದ್ ಹೈ, ಬಚ್ಚೋं की बुद्धि चलनी चाहिए, परंतु बच्चे कुछ थोड़ा ही करते हैं तो नशा चढ़ जाता है कि हम बहुत होशियार हैं. ಮಕ್ಕಳ ಬುದ್ಧಿ ಇದರ ಬಗ್ಗೆ ಕೆಲಸ ಮಾಡ್ತಾ ಇರಬೇಕು. ಆದರೆ ಮಕ್ಕಳು ಅಲ್ಪ ಸ್ವಲ್ಪ ಸೇವೆ ಮಾಡಿದ ಕೂಡಲೇ ಅಭಿಮಾನದಲ್ಲಿ ಬಂದುಬಿಡ್ತಾರೆ, ನಶೆ ಏರಿಬಿಡ್ತದೆ. ಪರಂತು हम बहुत होशियार हैं समझते. बाबा कहते हैं रुपये से 4 आना भी नहीं सीखे हो, कोई 2 आना, कोई 1 आना, कोई 1 पैसे जितना भी मुश्किल सीखे. ಸ್ವಲ್ಪ ಸೇವೆ ಮಾಡಿದ ಕೂಡಲೇ ಮಕ್ಕಳಿಗೆ ನಶೆ ಇರ್ತದೆ. ನಾನು ಬಹಳ ಜಾಣ ಇದ್ದೀನಿ, ನಾನು ಬಹಳ ಸೇವೆ ಮಾಡ್ತೀನಿ ಅಂತ. ಬಾಬಾ ಹೇಳ್ತಾರೆ, ನೀವು ಮಾಡುವ ಸೇವೆ 1 ರೂಪಾಯಲ್ಲಿ 4 ಅಣೆಯಷ್ಟೂ ಇಲ್ಲ, 2 ಅಣೆಯಷ್ಟೂ ಇಲ್ಲ. ಕೆಲವರು ಮಾಡುವ ಸೇವೆ 1 ಪೈಸೆಯಷ್ಟೂ ಇಲ್ಲ. 1 ಪೈಸೆಯಷ್ಟೂ ನೀವಿನ್ನೂ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಬಾಬಾ. ಕುಚ್ ಬಿ ಸಮಜ್ತೆ ನೈ, ಏನು ನಿಮಗೆ ಅರ್ಥನೇ ಆಗಿರೋದಿಲ್ಲ. ಆದರೆ ನನಗೆ ಎಲ್ಲವೂ ಅರ್ಥ ಆಗಿದೆ ಅಂತ ತಿಳ್ಕೊಂಡು ಬಿಡ್ತಾರೆ ಮಕ್ಕಳು. ಮುರಳಿ ಪಡ್ನೆ ಕಾ ಭಿ ಶೌಕ್ ನಹಿ. ಮುರಳಿ ಓದುವ ಒಂದು ಆಸಕ್ತಿನೂ ಇಲ್ಲ ಮಕ್ಕಳಲ್ಲಿ. ಸಾವ್ಕಾರ್ ಪ್ರಜಾ ಗರೀಬ್ ಪ್ರಜಾ ಸಬ್ ಕುಚ್ ಯಹಾ ಹಿ ಬನ್ನಾ ಹೈ. ಶ್ರೀಮಂತ ಪ್ರಜೆಗಳು ಬಡ ಪ್ರಜೆಗಳು ಎಲ್ಲರೂ ಇಲ್ಲಿಂದನೇ ತಯಾರಾಗಬೇಕು.
कोई तो बाप से अंजाम कर फिर मोह काला कर देते. ಇನ್ನು ಮಕ್ಕಳಲ್ಲಿ ಕೆಲವರು ತಂದೆಯ ಹತ್ತಿರ ಪ್ರತಿಜ್ಞೆ ಮಾಡಿ ವಾಯ್ದೆ ಮಾಡಿ ಮತ್ತೆ ಮುಖಕ್ಕೆ ಮಸಿ ಹಚ್ಕೊಂಡು ಹೋಗ್ತಾರೆ. ಕಹತೆ ಹೇ ಬಾಬಾ ಹಾರ್ ಖಾಲಿ. ನಂತರ ಸಮಾಚಾರ ಕೊಡ್ತಾರೆ, ಬಾಬಾ ನಾನು ಸೋತಿದ್ದೀನಿ ಅಂತ. ಬಾಪ್ ಕಹತೆ ತುಮ್ ತೋ ಪ್ಯಾದೋ ಸೇ ಬಿ ಪ್ಯಾದೆ ಹೋ ವರ್ತ್ ನಾಟ್ ಎ ಪೆನಿ. ಅಂಥವ್ರಿಗೆ ಬಾಬಾ ಹೇಳ್ತಾರೆ, ನೀನು ಸಾಧಾರಣ ಶಿಪಾಯಿಗಳಕ್ಕಿಂತಲೂ ಕಡೆಯಾಗಿದೆಯ, ಒಂದು ಪೈಸೆಗೂ ಬೆಲೆ ಇಲ್ಲದವನಾಗಿದೆಯ. ಐಸೆ ಕ್ಯಾ ಪದ ಪಾಯೆಂಗೆ. ಅಂಥ ಮಕ್ಕಳಿಗೆ ಯಾವ ಪದವಿ ಸಿಗ್ಬಹುದು? अब सूर्यवंशी राजधानी स्थापन हो रही. जिनको बाबा की याद रहती है वही खुशी में रहते. ಈಗ ಸೂರ್ಯವಂಶಿ ರಾಜಧಾನಿಯ ಸ್ಥಾಪನೆ ಆಗ್ತಾ ಇದೆ. ಯಾರಿಗೆ ಬಾಬನ ನೆನಪಿರ್ತದೆ ಅವರು ಖುಷಿಯಲ್ಲಿ ಇರ್ತಾರೆ. सिर्फ यह भी याद रहे कि बाप द्वारा क्या वर्षा ले रहे तो भी बहुत फायदा है. ಕೇವಲ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು, ತಂದೆಯಿಂದ ನಮಗೆ ಯಾವ ಆಸ್ತಿ ಸಿಗ್ತಾ ಇದೆ ಅಂತ ನೆನ್ಪು ಮಾಡಿಕೊಂಡ್ರೆ ಸಾಕು, ಮಕ್ಕಳಿಗೆ ಲಾಭನೇ ಲಾಭ ಇದೆ. ಧಾರಣಾಕರ್ ಫಿರ್ ಆಪ ಸಮಾನ್ ಬನಾನ. ವಾಸ್ತವಿಕವಾಗಿ ನೀವು ಮಕ್ಕಳು ಈ ಜ್ಞಾನದ ಧಾರಣೆ ಮಾಡಿಕೊಂಡು ಅನೇಕರನ್ನು ನಿಮ್ಮ ಸಮಾನ ಮಾಡಬೇಕು. ಬಚ್ಚೋं से सर्विस पहुँचती नहीं, थोड़ी सर्विस की तो समझते हैं हम पास हो गए. ಮಕ್ಕಳ ಸೇವೆ ಬಾಬಾ ಏನು ಇಷ್ಟಪಡ್ತಾ ಇದ್ದಾರೆ ಅಲ್ಲಿವರೆಗೆ ತಲುಪ್ತಾ ಇಲ್ಲ. ಸ್ವಲ್ಪ ಸೇವೆ ಮಾಡಿದರೆ ಸಾಕು, ನಾನು ಭಾಳ ಸೇವೆ ಮಾಡಿದ್ದೀನಿ ಅಂತ ತಿಳ್ಕೊಂಡು ಬಿಡ್ತಾರೆ, ನಾನು ಪಾಸ್ ಆಗಿದ್ದೀನಿ ಅಂತ ತಿಳ್ಕೊಳ್ತಾರೆ. ದೇಹ ಅಭಿಮಾನ್ ಮೇ ಆಕರ್ ಗಿರ್ ಪಡ್ತೆ. ದೇಹ ಅಭಿಮಾನದಲ್ಲಿ ಬಂದು ಬಿದ್ದೋಗ್ತಾರೆ. ಅಗರ್ ಬಾಬಾ ಕಿ ಬೇಅದಬಿ ಕಿ ಇಸ್ ಬ್ರಹ್ಮ ಬಾಬಾ ಕಿ तो शिव बाबा कहते गोया मेरी ಬೇಅದಬಿ ಕಿ. ಈ ಬ್ರಹ್ಮ ಬಾಬನಿಗೆ ನೀವು ಅಗೌರವ ಮಾಡಿದರೆ ನನಗೂ ಅಗೌರವ ಮಾಡಿದಂತೆ ಆಗ್ತದೆ. ಬಾಪ್ ದಾದಾ ದೋನೋ ಇಕಟ್ಠೆ है ना, ऐसे नहीं हमारा तो शिव बाबा से कनेक्शन है. अरे वर्षा तो इन द्वारा मिलेगा ना. ಬಾಪ್ ದಾದಾ ಇಬ್ಬರು ಜೊತೆಗೇ ಇರೋದ್ರಿಂದ ಇಬ್ಬರಿಗೂ ಗೌರವ ಕೊಡಬೇಕು. ನನಗೆ ಶಿವತಂದೆಯ ಜೊತೆಗೆ ಮಾತ್ರ ಸಂಬಂಧ ಇದೆ, ಬ್ರಹ್ಮಬಾಬನ ಸಂಬಂಧ ಬೇಕಿಲ್ಲ ಅಂತ ಹೇಳಿದರೆ ಅವರಿಗೆ ಆಸ್ತಿ ಸಿಗೋದಿಲ್ಲ. ಯಾಕೆಂದರೆ ಪರಮಾತ್ಮ ತಂದೆ ಆಸ್ತಿ ಕೊಡುವುದು ಬ್ರಹ್ಮಬಾಬಾರವರ ಮೂಲಕನೇ ಕೊಡ್ತಾರೆ. ಇನ್ಕೋ ದಿಲ್ ಕಾ ಸಮಾಚಾರ ಸುನಾನಾ ಹೈ, ರಾಯ್ ಲೇನಿ. शिव बाबा कहते हम साकार द्वारा राय देंगे, ब्रह्मा के बिना शिव बाबा से वर्षा कैसे लेंगे. ನೀವು ನಿಮ್ಮ ಮನಸ್ಸಿನ ಸಮಾಚಾರಗಳನ್ನು, ಸೇವೆಯ ಸಮಾಚಾರಗಳನ್ನು ಈ ಬ್ರಹ್ಮ ಬಾಬವ್ರಿಗೂ ತಿಳಿಸಬೇಕು, ಅವರಿಂದನೂ ಸಲಹೆ ತಗೋಬೇಕು. ಶಿವ ಬಾಬಾ ಹೇಳ್ತಾರೆ, ನಾನು ಈ ಸಾಕಾರ ತಂದೆಯ ಮೂಲಕ ನಿಮಗೆ ಸಲಹೆ ಕೊಡ್ತೀನಿ. ಬ್ರಹ್ಮ ತಂದೆಯ ವಿನಃ ಶಿವ ತಂದೆ ನಿಮಗೆ ಹೇಗೆ ಆಸ್ತಿ ಕೊಡ್ತಾರೆ? ಬಾಪ್ ಕೆ ಬಿನಾ ಕುಚ್ ಕಾಮ್ ಹೋ ನ ಸಕೆ, ಇಸ್ಲಿಯೇ ಬಚ್ಚೋಂ ಕೋ ಬಹುತ್ ಬಹುತ್ ಸಂಭಾಲ್ ರಖನಿ. ಬ್ರಹ್ಮ ತಂದೆಯ ವಿನಃ ಯಾವ ಕೆಲಸನೂ ನಡೆಯೋದಿಲ್ಲ ಇಲ್ಲಿ. ಆದ್ದರಿಂದ ಮಕ್ಕಳಾದವರು ನೀವು ಇಬ್ಬರೂ ತಂದೆಗೆ ಗೌರವ ಕೊಡಬೇಕು ಮತ್ತು ತಮ್ಮ ಬಗ್ಗೆ ಬಹಳ ಸಂಭಾಲನೆ ಮಾಡ್ಕೋಬೇಕು. ಉಲ್ಟೆ ಅಹಂಕಾರ ಮೇ ಆಕರ್ ಅಪ್ನಿ ಬರ್ಬಾದಿ ಕರ್ ದೇತೆ. ಎಚ್ಚರಿಕೆಯಿಂದ ಇರಬೇಕು. ಉಲ್ಟಾ ಅಭಿಮಾನದಲ್ಲಿ ಬಂದು ಅನೇಕ ಮಕ್ಕಳು ತಮ್ಮ ಸತ್ಯಾನಾಶ ಮಾಡಿಕೊಳ್ತಾರೆ. ಸಾಕಾರ ಕಿ ದಿಲ್ ಸೆ ಉತರೆ ತೋ ನಿರಾಕಾರ ಕಿ ದಿಲ್ ಸೆ ಭಿ ಉತರ್ ಜಾತೆ. ಸಾಕಾರ ತಂದೆಯ ಹೃದಯದಿಂದ ಯಾರು ಇಳಿತಾರೆ ಅವರು ನಿರಾಕಾರ ತಂದೆಯ ಹೃದಯದಿಂದನೂ
ಇಳಿದು ಬಿಡ್ತಾರೆ. ऐसे बहुत है जो कभी मुरली भी नहीं सुनते, पत्र भी नहीं लिखते, तो बाप क्या समझेंगे. ಇನ್ನು ಕೆಲವು ಮಕ್ಕಳು ಮುರಳಿನೂ ಕೇಳೋದಿಲ್ಲ, ಪತ್ರನೂ ಬರೆಯೋದಿಲ್ಲ, ತಮ್ಮ ಪುರುಷಾರ್ಥದ ಸಮಾಚಾರನೂ ತಂದೆಗೆ ಹೇಳೋದಿಲ್ಲ. ಅಂಥ ಮಕ್ಕಳ ಬಗ್ಗೆ ಬಾಬಾ ಏನಂತ ತಿಳ್ಕೋಬೇಕು. ಮಂಜಿಲ್ ಬಹುತ್ ಭಾರಿ, ಬಚ್ಚೋಂ ಕೋ ಟೈಮ್ ಬರ್ಬಾದ್ ನಹಿ ಕರ್ನಾ ಚಾಹಿಯೆ. ಬಾಬಾ ಹೇಳ್ತಾರೆ, ನಿಮ್ಮ ಗುರಿ ಬಹಳ ಎತ್ತರದ ಗುರಿಯಾಗಿದೆ. ಆದ್ದರಿಂದ ನೀವು ನಿಮ್ಮ ಸಮಯವನ್ನು ಎಂದೂ ಹಾಳು ಮಾಡಬಾರದು, ವ್ಯರ್ಥವಾಗಿ ಕಳಿಬಾರದು. जो अपने को महारथी समझते हैं उनको ऊंचे कार्य में मदद करनी चाहिए. ಯಾರು ತಮಗೆ ತಾವು ಮಹಾರಥಿ ಅಂತ ತಿಳ್ಕೊಳ್ತಾರೆ ಅವರು ಉನ್ನತ ಕಾರ್ಯದಲ್ಲಿ, ಉನ್ನತ ಸೇವೆಯಲ್ಲಿ ಸಹಯೋಗ ಕೊಡಬೇಕು, ಸಹಾಯ ಮಾಡಬೇಕು. तो बाप खुश होकर ऑफरिंग देवे, इनसे बहुतों का कल्याण होगा. ಪ್ರದರ್ಶನಿ ಮೇತೋ ಢೇರ್ ಆತೆ. ಆಗ ಬಾಬಾ ತಾವಾಗಿ ಅಂಥ ಮಕ್ಕಳನ್ನು ಕರೀತಾರೆ, ತಿಳ್ಕೋತಾರೆ ಇವರಿಂದ ಅನೇಕ ಜನರ ಕಲ್ಯಾಣ ಆಗಬಹುದು. ಯಾಕೆ ಅಂದರೆ ಪ್ರದರ್ಶನದಲ್ಲಿ ಬಹಳ ಜನ, ರಾಶಿ ರಾಶಿ ಜನ ಬರ್ತಾರೆ ಜ್ಞಾನ ಕೇಳಲಿಕ್ಕೆ. ಪ್ರಜಾ ಭೀ ಬಂತಿ ತೋ ಬಾಬಾ ಕಿ ಸರ್ವಿಸೇಬಲ್ ಬಚ್ಚೋ ಮೇ ಆಂಖರಾತಿ. ಪ್ರದರ್ಶನದ ಸಮಯದಲ್ಲಿ ಜ್ಞಾನ ಹೇಳುವಂಥವರು ಬಹಳ ಪ್ರವೀಣ ಆಗಿರಬೇಕು. ಯಾಕೆ ಅಂದರೆ ಪ್ರಜಾ ಆಗೋರು ಬರ್ತಾರೆ, ರಾಜ ಆಗೋರು ಸಹ ಅಲ್ಲಿ ಬರ್ತಾರೆ. ಅದಕ್ಕಾಗಿ ಬಾಬೋರಿಗೆ ಸೇವಾಧಾರಿ ಮಕ್ಕಳ ಮೇಲೆ ಒಂದು ದೃಷ್ಟಿ ಇರ್ತದೆ, ಕಣ್ಣಿರ್ತದೆ. ಅವರನ್ನೇ ಬಾಬಾ ಸೇವೆಗಾಗಿ ಕರೆಸ್ಕೊಳ್ತಾರೆ. इस इंद्र सभा में आने चाहिए सूर्यवंशी राजा रानी बनने वाले. जो सर्विस नहीं करते वह लायक नहीं. ಮಧುಬನದ ಇಂದ್ರ ಸಭೆಯಲ್ಲಿ ಎಂತಹ ಮಕ್ಕಳು ಬರಬೇಕಂದ್ರೆ ಸೂರ್ಯವಂಶದ ರಾಜ ರಾಣಿ ಆಗುವಂಥವರು ಇಲ್ಲಿಗೆ ಬರಬೇಕು. ಯಾರು ಸೇವೆ ಮಾಡೋದಿಲ್ಲ, ಯಾರು ರಾಜ ರಾಣಿ ಆಗಲಿಕ್ಕೆ ಲಾಯಕ ಆಗಿಲ್ಲ ಅಂಥವರು ಬರೆದಿದ್ರೂ ನಡೀತದೆ ಅಂತಾರೆ ಬಾಬಾ. ಆಗೆ ಚಲ್ಕರ್ सब पता पड़ेगा कौन कौन क्या बनेगा. बच्चों को बहुत नशा रहना चाहिए कि हम कल स्वर्ग में जाकर ರಾಜಕುಮಾರ್ ಬನೆಂಗೆ. ಬಾಬನಿಗಂತೂ ಎಲ್ಲ ಗೊತ್ತಿರ್ತದೆ ಯಾರ್ಯಾರು ಏನಾಗ್ತಾರೆ ಅಂತ. ಮಕ್ಕಳಲ್ಲಿನೂ ನಶೆ ಇರಬೇಕು. ನಾನೇ ಭವಿಷ್ಯದಲ್ಲಿ ಸ್ವರ್ಗದ ರಾಜಕುಮಾರ ಆಗ್ತೀನಿ ಅಂತ. ಯಹಾ ತುಮ್ ಆಯೇ ಹೋ ರಾಜಯೋಗ ಸೀಖನೆ, अच्छी रीति नहीं पढ़ेंगे तो पद कम पाएंगे. बाबा के पास सर्विस का समाचार आना चाहिए. बाबा आज मैंने यह सर्विस की. ಬಾಬಾ ಹೇಳ್ತಾರೆ, ನೀವು ನಿಮ್ಮ ಸೇವೆಯ ಸಮಾಚಾರವನ್ನು ತಂದೆಗೆ ತಿಳಿಸ್ತಾ ಇರಬೇಕು. ಬಾಬಾ, ಈ ದಿನ ನಾನು ಇಂಥ ಸೇವೆ ಮಾಡಿದ್ದೀನಿ. ಪತ್ರ ಹಿ ಕಭಿ ನಹಿ ಲಿಖ್ತೆ ತೋ ಬಾಬಾ ಕ್ಯಾ ಸಮझे. ಆದರೆ ಯಾವ ಮಕ್ಕಳು ಸೇವೆಯ ಸಮಾಚಾರ ತಿಳಿಸೋದಿಲ್ಲ, ಪತ್ರ ಬರೆಯೋದಿಲ್ಲ, ಅವರ ಬಗ್ಗೆ ಬಾಬಾ ಏನು ತಿಳ್ಕೊತಾರೆ? ಕಿ ಮರ್ ಗಯ, ಇಂಥ ಮಗು ಸತ್ತೋಗಿದೆ ಅಂತ ತಿಳ್ಕೊತಾರೆ. ಬಾಬಾ ಕೋ ಭಿ ಯಾದ್ ವಹಿ ಬಚ್ಚೆ ರಹತೆ ಹೇ ಜೋ ಸರ್ವಿಸ್ ಮೇ ರಹತೆ. ಬಾಬೋರಿಗೆ ಯಾವ ಮಕ್ಕಳ ನೆನಪು ಬರ್ತದೆ ಅಂದರೆ ಯಾರು ಸೇವೆ ಮಾಡ್ತಿರ್ತಾರೆ ಅಂಥ ಮಕ್ಕಳನ್ನು ಬಾಬೋರು ಸ್ವತಃ ನೆನಪು ಮಾಡ್ತಾರೆ. ಬಾಪ್ ಕಾ ಪರಿಚಯ ದೇತೆ ರಹತೆ. ಶಿವ ಬಾಬಾ ಬ್ರಹ್ಮಾ ದ್ವಾರ ಬ್ರಹ್ಮಾ ಕುಮಾರ್ ಕುಮಾರಿಯೋಂ ಕೋ ವರ್ಸಾ ದೇತೆ. ಯಾವ ಮಕ್ಕಳು ಸೇವೆಯಲ್ಲಿ ತೊಡಗಿರ್ತಾರೆ, ಅನೇಕರಿಗೆ ತಂದೆಯ ಪರಿಚಯ ಕೊಡ್ತಾರೆ, ಅಂಥ ಮಕ್ಕಳ ನೆನಪು
ಬಾಬನಿಗೂ ಬರ್ತಿರ್ತದೆ. ಶಿವಬಾಬಾ ಬ್ರಹ್ಮಾರವರ ಮೂಲಕ ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ಆಸ್ತಿ ಕೊಡ್ತಿದ್ದಾರೆ. ಶಿವಬಾಬಾ ब्रह्मा द्वारा ब्राह्मणों की रचना रचते. अभी और सर्वधर्म, बाकी देवता धर्म जो फाउंडेशन है वह गुम हो गया है. ವರ್ತಮಾನ ಸಮಯದಲ್ಲಿ ಅನೇಕ ಧರ್ಮಗಳಿವೆ, ಆದರೆ ಎಲ್ಲ ಧರ್ಮಗಳ ಮೂಲ ಆಗಿರುವಂತಹ ದೇವತಾ ಧರ್ಮ ಲೋಪವಾಗಿದೆ. ಯಹ ಸಾರಾ ಖೇಲ್ ಬನಾ ಹುವಾ ಹೈ. ಈ ಥರ ಆಗುವುದು ಸಹ ನಾಟಕದಲ್ಲಿ ಇದೆ. सीढ़ी में सब धर्म है नहीं, इस कारण गोले पर समझाना पड़े. ಗೋಲೆ ಮೇ ಸಾಫ್ ಹೈ. ಏಣಿಯಲ್ಲಿ ಎಲ್ಲ ಧರ್ಮಗಳ ವಿಚಾರ ಬರೋದಿಲ್ಲ. ಆ ಕಾರಣದಿಂದ ಈ ನಾಟಕದ ಚಿತ್ರ ಏನಿದೆ ಇದರ ಮೂಲಕ ನೀವು ಧರ್ಮಗಳ ವಿಚಾರನೂ ಹೇಳ್ಬೋದು. यह भी समझाना है कि सतयुग में देवता डबल सिर ताज थे. इस समय पवित्रता का ताज कोई को है नहीं, एक भी नहीं जिसको हम लाइट का ताज देवे. ಬಾಬಾ ಹೇಳ್ತಾರೆ, ಸತ್ಯಯುಗದ ದೇವತೆಗಳಿಗೆ ಡಬಲ್ ಕಿರೀಟ ಇತ್ತು, ಪವಿತ್ರತೆಯ ಕಿರೀಟ ಮತ್ತು ರಾಜ ಕಿರೀಟ. ಆದರೆ ವರ್ತಮಾನದಲ್ಲಿ ಒಬ್ಬರೂ ಸಹ ಪವಿತ್ರ ಆತ್ಮ ಆಗದೇ ಇರೋದ್ರಿಂದ ಯಾರಿಗೂ ನಾವು ಆ ಬೆಳಕಿನ ಕಿರೀಟ, ಪವಿತ್ರತೆಯ ಕಿರೀಟ ತೋರಿಸಲಿಕ್ಕೆ ಆಗೋದಿಲ್ಲ. ಅಪ್ನೆ ಕೋ ಭಿ ನಹಿ ದೇ ಸಕ್, ನಮಗೆ ನಾವು ಸಹ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಮ್ ಲೈಟ್ ಕೆ ಲಿಯೇ ಪುರುಷಾರ್ಥ ಕರ್ ರಹೆ, ಶರೀರ್ ತೋ ಯಹಾ ಪವಿತ್ರ ನಹಿ. ಆ ಪವಿತ್ರತೆಯ ಕಿರೀಟ ಪಡ್ಕೊಳ್ಳೋದಕ್ಕಾಗಿ ನಾವು ಪುರುಷಾರ್ಥ ಮಾಡ್ತಿದ್ದೀವಿ. ಇಲ್ಲಿಯ ಶರೀರ ಅಂತೂ ಪವಿತ್ರ ಇಲ್ಲ. ಆತ್ಮ ಯೋಗ ಬಲ್ ಸೆ ಪವಿತ್ರ ಹೋತೆ ಹೋತೆ ಅಂತ್ಯ ಮೇ ಪವಿತ್ರ ಹೋ ಜಾಯೇಗಿ. ಆದರೆ ಆತ್ಮ ಯೋಗ ಬಲದಿಂದ ಪವಿತ್ರ ಆಗ್ತಾ ಆಗ್ತಾ ಕೊನೆಗೆ ಸಂಪೂರ್ಣ ಪವಿತ್ರ ಆಗಿಬಿಡ್ತದೆ. ತಾಜತೋ ಮಿಲೇಗಾ ಸತ್ಯಯುಗ್, ಸಂಪೂರ್ಣ ಪವಿತ್ರ ಆದ ನಂತರ ಸತ್ಯಯುಗದಲ್ಲಿ ನಮಗೆ ಆ ಬೆಳಕಿನ ಕಿರೀಟ ಸಿಗ್ತದೆ. ಎರಡನೇದು ರಾಜ ಕಿರೀಟನೂ ಸಿಗ್ತದೆ. सतयुग में डबल ताज, भक्ति में सिंगल ताज, यहाँ कोई ताज नहीं. ಸತ್ಯಯುಗದಲ್ಲಿ ನಮಗೆ ಡಬಲ್ ಕಿರೀಟ ಸಿಕ್ಕಿತ್ತು, ಭಕ್ತಿ ಮಾರ್ಗದಲ್ಲಿ ಸಿಂಗಲ್ ಕಿರೀಟ ಸಿಕ್ಕಿತ್ತು. ಕಲಿಯುಗದಲ್ಲಿ ಒಂದೂ ಕಿರೀಟ ಇಲ್ಲ ಅಂತ ಹೇಳ್ತಾರೆ ಬಾ. अब तुमको सिर्फ प्योरिटी का ताज कहाँ दिखावे, लाइट कहाँ रखे. ज्ञानी तो बने हो, परंतु कंप्लीट पवित्र जब बनते हो तो लाइट होनी चाहिए. ಈಗ ನೀವೇನೋ ಪವಿತ್ರ ಆಗ್ತಿದ್ದೀರಿ, ಆದರೆ ಆ ಪವಿತ್ರತೆಯ ಕಿರೀಟ ಹೇಗೆ ತೋರಿಸ್ಬೇಕು? ಒಮ್ಮೆ ಸಂಪೂರ್ಣ ಪವಿತ್ರ ಆಗಿರ್ತೀರಿ, ಒಮ್ಮೆ ಸ್ವಲ್ಪ ಪವಿತ್ರತೆಯಲ್ಲಿ ಪರ್ಸೆಂಟೇಜ್ ಕಡಿಮೆ ಕಡಿಮೆ ಆಗಿರ್ತದೆ. ಹೀಗಾಗಿ ನೀವು ಜ್ಞಾನಿಗಳು ಆಗಿದ್ದೀರಿ, ಆದರೆ ಸಂಪೂರ್ಣ ಪವಿತ್ರ ಆಗಿಲ್ಲ. ಆ ಕಾರಣದಿಂದ ಬ್ರಾಹ್ಮಣರ ತಲೆಯ ಹಿಂದೆ ಪವಿತ್ರತೆಯ ಕಿರೀಟ, ಬೆಳಕಿನ ಕಿರೀಟವನ್ನು ತೋರಿಸೋದಿಲ್ಲ. तो सूक्ष्म वतन में लाइट दिखावे, जैसे मम्मा सूक्ष्म वतन में पवित्र फरिश्ता है ना, वहाँ सिंगल ताज है. ಆದರೆ ಸಂಪೂರ್ಣ ಸ್ಥಿತಿಗೆ ತಲುಪಿರುವಂಥ ಆತ್ಮರಿಗೆ ಸೂಕ್ಷ್ಮ ವತನದಲ್ಲಿ ಮಾತ್ರ ಬೆಳಕಿನ ದೇಹ ತೋರಿಸ್ತಾರೆ, ಬೆಳಕಿನ ಕಿರೀಟನೂ ಅವರಿಗೆ ತೋರಿಸ್ತಾರೆ. ವಹಾ ಸಿಂಗಲ್ ತಾಜ್ ಹೈ, ಪರಂತು ಅಬ್ ಲೈಟ್ ಕೈಸೆ ದಿಖಾವೆ. ಸೂಕ್ಷ್ಮವತನದಲ್ಲಿ ಸಂಪೂರ್ಣ ಸ್ಥಿತಿಯಲ್ಲಿರುವಂಥ ಆತ್ಮರಿಗೆ ಸಿಂಗಲ್ ಕಿರೀಟ ಇದೆ, ಅದು ಪವಿತ್ರತೆಯ ಕಿರೀಟ ಆಗಿರ್ತದೆ. ಆದರೆ ಸಾಕಾರದಲ್ಲಿ ಇರುವಂಥ ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ಆ ಕಿರೀಟ ತೋರಿಸಲಿಕ್ಕೆ ಆಗೋದಿಲ್ಲ. योग में जब बैठते हो
तो वहाँ लाइट दिखावे, आज लाइट दो कल पतित बन जाए तो लाइट ही गुम हो जाती है। इसलिए अंत में जब कर्मातीत अवस्था होगी तब लाइಟ್ हो सकती है। ಈಗ ಪುರುಷಾರ್ಥಿ ಆತ್ಮಗಳ ತಲೆಯ ಹಿಂದೆ ಬೆಳಕನ್ನು ತೋರಿಸುವುದು ಸರಿಯಲ್ಲ. ಯಾಕೆಂದರೆ ಪುರುಷಾರ್ಥಿಗಳು ಇವತ್ತು ಪವಿತ್ರ ಸ್ಥಿತಿಯಲ್ಲಿ ಇರ್ತಾರೆ, ನಾಳೆ ಜ್ಞಾನ ಬಿಟ್ಟು ಹೋಗಿ ಅಪವಿತ್ರ ಆಗಿಬಿಡ್ತಾರೆ. ಆದ್ದರಿಂದ ಎಲ್ಲಿಯವರೆಗೆ ನೀವು ಕರ್ಮಾತೀತ ಅವಸ್ಥೆಗೆ ತಲುಪೋದಿಲ್ಲ ಅಲ್ಲಿಯವರೆಗೆ ನಿಮ್ಮ ತಲೆಯ ಹಿಂದೆ ಬೆಳಕಿನ ಕಿರೀಟ ತೋರಿಸೋದಕ್ಕೆ ಆಗೋದಿಲ್ಲ. परंतु तुम संपूर्ण बनते ही चले जाएंगे सूक्ष्म वतन में, जैसे बुद्ध क्राइस्ट को दिखाते। पहले पहले पवित्र आत्मा धर्म स्थापन करने आती, उनको लाइट दे सकते, ताज नहीं. ಬಾಬಾ ಹೇಳ್ತಾರೆ, ನೀವು ಸಂಪೂರ್ಣ ಪವಿತ್ರ ಆಗ್ತಿದ್ದಂಗೆ ಸೂಕ್ಷ್ಮವತನಕ್ಕೆ ಹೋಗಿಬಿಡ್ತೀರಿ. ಆದ್ದರಿಂದ ಸ್ಥೂಲವತನದಲ್ಲಿ ಇರುವ ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ಬೆಳಕಿನ ಕಿರೀಟ ಅಥವಾ ಪ್ರಭಾವಲಯ ತೋರಿಸಲಿಕ್ಕೆ ಆಗೋದಿಲ್ಲ. ಆದರೆ ಧರ್ಮಸ್ಥಾಪಕರಾದಂಥ ಬುದ್ಧ, ಕ್ರಿಸ್ತ ಇವರ ತಲೆಯ ಹಿಂದೆ ಬೆಳಕನ್ನು ತೋರಿಸಿರ್ತಾರೆ. ಯಾಕೆ ಅಂದರೆ ಧರ್ಮಸ್ಥಾಪಕರು ಪರಮಧಾಮದಿಂದ ನೇರವಾಗಿ ಬಂದಿರ್ತಾರೆ. ಧರ್ಮ ಸ್ಥಾಪನೆ ಮಾಡುವಾಗ ಅವರು ಪವಿತ್ರ ಆತ್ಮ ಆಗಿರ್ತಾರೆ, ಅವರಲ್ಲಿ ಪವಿತ್ರತೆಯ ಶಕ್ತಿ ಇರ್ತದೆ. ಆದ್ದರಿಂದ ಅವರ ತಲೆಯ ಹಿಂದೆ ಬೆಳಕನ್ನು ತೋರಿಸ್ಬೋದು, ಆದರೆ ಅವರಿಗೆ ರಾಜಕಿರೀಟ ತೋರಿಸ್ಲಿಕ್ಕೆ ಆಗೋದಿಲ್ಲ. तुम भी बाबा को याद करते करते ಪವಿತ್ರ ಬನ್ ಜಾಯ್. ಧರ್ಮಸ್ಥಾಪಕರಿಗೆ ಪವಿತ್ರತೆಯ ಕಿರೀಟ ಕೊಡಬಹುದು, ಆದರೆ ರಾಜ ಮುಕುಟ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ನೀವು ಬಾಬಾವ್ರನ್ನ ನೆನಪು ಮಾಡ್ತಾ ಮಾಡ್ತಾ ಪವಿತ್ರ ಆಗಿ ಬಿಡ್ತೀರಿ. ಸುದರ್ಶನ್ ಚಕ್ರ ಫಿರಾತೆ ಫಿರಾತೆ ತುಮ್ ರಾಜಾಯಿ ಪದ ಪಾಯೆಂಗೆ. ಸುದರ್ಶನ ಚಕ್ರ ತಿರುಗಿಸ್ತಾ ತಿರುಗಿಸ್ತಾ ನೀವು ರಾಜ್ಯ ಪದವಿಗೆ ಯೋಗ್ಯರಾಗ್ತೀರಿ. ವहाँ वजीर होते नहीं, यहाँ बहुतों से राय लेनी पड़ती. ಸತ್ಯತ್ರೇತಾಯುಗದಲ್ಲಿ ಯಾವ ಮಂತ್ರಿಗಳೂ ಇರೋದಿಲ್ಲ, ಯಾರಿಂದನೋ ಸಲಹೆ ಕೇಳುವ ಅಗತ್ಯ ಇರೋದಿಲ್ಲ. ಇಲ್ಲಿ ಎಲ್ಲರೂ ಬುದ್ಧಿಹೀನ ಆಗಿರುವ ಕಾರಣ ಅನೇಕ ಮಂತ್ರಿಗಳ ಅವಶ್ಯಕತೆ ಇದೆ. वहाँ सब सतो प्रधान है, यह सब समझने की बातें है. ಅಲ್ಲಿಯ ದೇವತೆಗಳು ಸತೋ ಪ್ರಧಾನ ಆಗಿರ್ತಾರೆ, ಸಮರ್ಥ ಆಗಿರ್ತಾರೆ. ಈ ಎಲ್ಲ ಮಾತುಗಳನ್ನು ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ನೀವು ಮಕ್ಕಳು ಇದನ್ನು ಸರಿಯಾಗಿ ತಿಳ್ಕೋಬೇಕು. ಅಚ್ಚ ಮೀಠೆ ಮೀಠೆ सिक्की लदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. बाप दादा से ऑफरिंग लेने के लिए बाप के ऊंचे कार्य में पूरा पूरा मददगार बनना है. बाबा को अपनी सेवाओं का समाचार देना है. ಧಾರಣೆಗಾಗಿ ಮುಖ್ಯಾಂಶಗಳು. ಬಾಪ್ ದಾದಾರವರು ಸ್ವತಃ ನಮ್ಮನ್ನು ಸೇವೆಗಾಗಿ ಕರಿಬೇಕಾದರೆ ನಾವು ತಂದೆಯ ಉನ್ನತ ಕಾರ್ಯದಲ್ಲಿ ಸಹಯೋಗಿಯಾಗಿರಬೇಕು. ತಂದೆಗೆ ನಮ್ಮ ಎಲ್ಲ ಸೇವಾ ಸಮಾಚಾರಗಳನ್ನು ಒಪ್ಪಿಸಬೇಕು. ಎರಡನೇದು, ದೇಹ ಅಭಿಮಾನ್ ಮೇ ಆಕರ್ ಕಭಿ ಭಿ ಬೇಅದಬಿ ನಹಿ ಕರ್ನಿ.
उल्टे नशे में नहीं आना है, अपना समय बर्बाद नहीं करना है, सर्विस की युक्तियाँ रचनी, ಸರ್ವಿಸೇಬಲ್ बनना है, ದೇಹ ಅಭಿಮಾನದಲ್ಲಿ ಬಂದು ಯಾವತ್ತೂ ಯಾರಿಗೂ ಅಗೌರವ ಮಾಡಬಾರದು. ಉಲ್ಟಾ ನಶೆಯಲ್ಲಿ ಬಂದು ತಮ್ಮ ಸಮಯವನ್ನು ಹಾಳು ಮಾಡಬಾರದು. ಸೇವೆಯ ಯುಕ್ತಿಗಳನ್ನು ರಚಿಸಬೇಕು, ಸೇವಾಧಾರಿ ಆಗಬೇಕು. वरदान: त्याग और स्नेह की शक्ति द्वारा सेवा में सफलता प्राप्त करने वाले स्नेही सहयोगी भव. ತ್ಯಾಗ ಮತ್ತು ಸ್ನೇಹದ ಶಕ್ತಿಯಿಂದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ನೇಹಿ ಮತ್ತು सहयोगी आत्मा आगिरे. जैसे शुरू में नॉलेज की शक्ति कम थी, लेकिन त्याग और स्नेह के आधार पर सफलता मिली. बुद्धि में दिन रात बाबा और यज्ञ तरफ लगन रही. जिगर से निकलता था बाबा और यज्ञ. इसी स्नेह ने सभी को सहयोग में लाया. इसी शक्ति से केंद्र बने. साकार स्नेह से ही मन मना भव बने. साकार स्नेह ही सहयोगी बनाया. अभी भी त्याग और स्नेह की शक्ति से घेराव डालो तो सफलता मिल जाएगी. ಪ್ರಾರಂಭದಲ್ಲಿ ಜ್ಞಾನದ ಶಕ್ತಿ ಕಡಿಮೆ ಇತ್ತು, ಆದರೆ ತ್ಯಾಗ ಮತ್ತು ಸ್ನೇಹದ ಶಕ್ತಿ ಜಾಸ್ತಿ ಇತ್ತು. ಆ ತ್ಯಾಗ ಮತ್ತು ಸ್ನೇಹದ ಆಧಾರದಿಂದಲೇ ಪ್ರಾರಂಭದಲ್ಲಿ ಸಫಲತೆ ಸಿಕ್ಕಿತ್ತು. ಆ ಮಕ್ಕಳ ಬುದ್ಧಿಯಲ್ಲಿ ಹಗಲು ರಾತ್ರಿ ತಂದೆ ಮತ್ತು ತಂದೆಯ ಯಜ್ಞದ ಬಗ್ಗೆನೇ ಚಿಂತೆ ಇರ್ತಿತ್ತು. ಬಾಬಾ ಮತ್ತು ಯಜ್ಞದ ಬಗ್ಗೆನೇ ಅವರು ವಿಚಾರ ಮಾಡ್ತಿದ್ರು. ತಂದೆ ಮತ್ತು ಯಜ್ಞದ ಮೇಲೆ ಇರುವ ಸ್ನೇಹದ ಕಾರಣದಿಂದ ಅವರು ಅನೇಕರನ್ನು ತಂದೆಯ ಸಹಯೋಗಿಯನ್ನಾಗಿ ಮಾಡಿದರು. ಆ ಸ್ನೇಹ ಮತ್ತು ತ್ಯಾಗದ ಶಕ್ತಿಯಿಂದ ಅನೇಕ ಸೇವಾ ಕೇಂದ್ರಗಳು ಸ್ಥಾಪನೆಯಾದವು. ಸಾಕಾರ ಸ್ನೇಹದಿಂದಲೇ ಅನೇಕ ಮಕ್ಕಳು ಮನ್ಮನ ಭವದ ಸ್ಥಿತಿಗೆ ತಲುಪಿದರು. ಸಾಕಾರ ಸ್ನೇಹದಿಂದ ಸಹಯೋಗಿಯಾದರು. ಹಾಗೆ ಮತ್ತೆ ಈಗ ನೀವು ಮಕ್ಕಳು ತ್ಯಾಗ ಮತ್ತು ಸ್ನೇಹದ ಶಕ್ತಿಯಿಂದ ಜನರಿಗೆ ಮುತ್ತಿಗೆ ಹಾಕಿರಿ, ಆಗ ನಿಮಗೆ ಸಫಲತೆ ಸಿಗುವುದು. ಶ್ಲೋಗನ್. ಇಂದಿನ आदर्श वाक्य: फरिश्ता बनना है तो व्यर्थ बोल व डिस्टर्ब करने वाले बोल से मुक्त बनो. ನೀವು ಸೂಕ್ಷ್ಮ ದೇವತಾ ಅಥವಾ ಫರಿಶ್ತಾ ಆಗಬೇಕಾದರೆ ವ್ಯರ್ಥ ಮಾತುಗಳಿಂದ ಜನರ ಮನಸ್ಥಿತಿಯನ್ನು ಹಾಳು ಮಾಡುವಂತಹ ಮಾತುಗಳಿಂದ ಮುಕ್ತ ಆಗ್ರಿ. ಜನರ ಮನಸ್ಥಿತಿಯನ್ನು ಹಾಳು ಮಾಡುವಂತಹ ವ್ಯರ್ಥ ಮಾತುಗಳನ್ನು ಆಡಬೇಡಿ, ಆಗ ನೀವು ಫರಿಶ್ತಾ ಆಗುವಿರಿ. ಅಚ್ಚ. ಓಂ ಶಾಂತಿ.